ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬಾ ಈಸಿಯಾಗಿ ಮನೆಯಲ್ಲಿ ಹೋಟೆಲ್ ಸ್ಟೈಲಲ್ಲೇ ತುಂಬ ಟೇಸ್ಟಿಯಾಗಿ ಮೋಮೋಸ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬರೀ ಒಂದು 10 ರಿಂದ 20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ತುಂಬಾ ಈಸಿಯಾಗಿ ಈ ರೀತಿ ಮೋಮೋಸ್ನ ತಯಾರು ಮಾಡ್ಕೋಬೋದು ನಾವು ಮನೇಲೇ. ಅದ್ರ ಜೊತೆ ಇವಾಗ ರೆಡ್ ಚಟ್ನಿನ ಸಹ ನಾನು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾವಿವಾಗ ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, 1-2 ಕಪ್ ಆಗುವಷ್ಟು ಮೈದಾ ಹಸಿಟ್ಟನ್ನ ನೀಟಾಗಿ ಜಲ್ಡಿಡ್ದು ಕ್ಲೀನ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸ್ಬಿಟ್ಟು ಹಂಗೆ ನೀರು ಸಹ ಸೇರಿಸಿದ್ದೀನಿ. ನಾವು ಚಪಾತಿ, ಪೂರಿ ಮತ್ತು ಹೋಳಿಗೆ ಏನಾರ ಮಾಡಬೇಕಾದ್ರೆ ಯಾವ ಕನ್ಸಿಸ್ಟೆನ್ಸಿ ಕಳಿಸ್ಕೊತೀವೋ ಹಸಿಟ್ಟನ್ನ, ಅದೇ ರೀತಿ ನಾವಿವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಮೆತ್ತಗೆ. ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಯಿಲು, ಏನು ಪ್ರಾಬ್ಲಮ್ ಏನಿಲ್ಲ. ಈ ರೀತಿ ಕಲಸಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನ ನೆನೆಯೋಕ್ಕೆ ಸೈಡಿಗಿಡೋಣ. ಅದಾದಮೇಲೆ ನಾನಿವಾಗ ತರಕಾರಿನ ಸಹ ಕಟ್ ಮಾಡಿ ಸೈಡಿಗೆ ಇಟ್ಕೋತಾ ಇದ್ದೀನಿ. ತರಕಾರಿನ ತುಂಬ ಸಣ್ಣದಾಗಿ ಹಚ್ಚೋಕ್ಕೆ ಟ್ರೈ ಮಾಡಿ, ದಪ್ಪ ದಪ್ಪ ಹಚ್ಚಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಹೀಗೆ ನಾನಿವಾಗ ತರಕಾರಿನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಅರ್ಧ ಆಗುವಷ್ಟು ಕ್ಯಾಬೇಜು ಮತ್ತು 1-2 ಕ್ಯಾರೆಟ್ ಮತ್ತು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು 4 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನಿವಾಗ ಒಂದು ಪ್ಯಾನಲ್ಲಿ ಆಯಿಲ್ ಸೇರಿಸ್ತಾ ಇದ್ದೀನಿ. ಆ ಆಯಿಲಿಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಹಂಗೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಹಚ್ಚಿಟ್ಕೊಂಡಿರೋ 2 ಕ್ಯಾರೆಟು ಮತ್ತು ಅರ್ಧ ಕ್ಯಾಪ್ಸಿಕಮ್ನ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿದ್ದಾದಮೇಲೆ ಜಸ್ಟ್ 1 ನಿಮಿಷ, 1 ನಿಮಿಷ ಇಲ್ಲ 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಇದಕ್ಕೆ ಕ್ಯಾಬೇಜ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಒಂಚೂರು ಫ್ರೈ ಆಗಬೇಕು. ಒಂದು 5-10 ನಿಮಿಷ ಫ್ರೈ ಮಾಡಿ ಸಾಕು, ಜಾಸ್ತಿ ಇವತ್ತೇನು ಮಾಡೋದು ಬೇಡ. ಆಮೇಲಿಂದ ನಾವು ಇದನ್ನು ಸ್ಟೀಮ್ ಸಹ ಮಾಡಬೇಕಾಗತ್ತೆ. ಆವಾಗ 100% ಕ್ಲಿಯರಾಗಿ ಎಲ್ಲ ಫ್ರೈ ಆಗಿಬಿಡತ್ತೆ. ಹಂಗೆ ನಾನಿವಾಗ ಇದಕ್ಕೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಹಂಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ನಾವು ಆವಾಗಲೇ ಚಪಾತಿ ಹಸಿಟ್ಟಿಗೂ ಸಹ ಉಪ್ಪು ಹಾಕಿ ಕಲಸಿ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಉಪ್ಪು ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದೊಂದು ಸ್ವಲ್ಪ ತಣ್ಣಗಾಗುವಷ್ಟರಲ್ಲಿ ನಾವಿವಾಗ ರೆಡ್ ಚಟ್ನಿ ತಯಾರು ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ ಕಟ್ ಮಾಡಿಟ್ಕೊಂಡಿರೋ 2 ಟೊಮ್ಯಾಟೊ, 1 ಈರುಳ್ಳಿ, ಹಂಗೆ ಒಂದು 5 ಒಣಮೆಣ್ಸಿನ್ಕಾಯಿ ಮತ್ತು ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಹಂಗೆ ನಾನಿವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಹಂಗೆ ಒಂದು 1/4 ಸ್ಪೂನಷ್ಟು ಸಕ್ಕರೆ ಸಹ ಸೇರಿಸ್ಕೊತಾ ಇದ್ದೀನಿ. ಹಂಗೆ ಒಂದು ಬೌಲ್ ಆಗುವಷ್ಟು ವಾಟರ್. ಸಕ್ಕರೆ ಸೇರಿಸ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಸಕ್ಕರೆ ಇದ್ರೇ ಅದು ಚೆನ್ನಾಗಿರುತ್ತೆ. ನಾವು ಇವಾಗ ಇದಕ್ಕೆ 1-2 ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಇವಾಗ ನಾವು ಮೋಮೋಸ್ನ ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ. ಈ ಥರ ಮೆತ್ತಗೆ ಎಲ್ಲ ನಾದ್ಕೊಂಡಿರೋ ಹಸಿಟ್ಟನ್ನ ಈ ಥರ ಎಲ್ಲ ಉಂಡೆ ರೀತಿಯಲ್ಲಿ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಂಗೆ ಇವಾಗ ಒಂದು ಚಪಾತಿನ ಸಹ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಇದು ತುಂಬ ತೆಳ್ಳಗಿರಬೇಕು, ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ತಿನ್ಬೇಕಾದ್ರೆ ನಿಮಗೆ ಚಪಾತಿ ಇಲ್ಲ ಪೂರಿ ತಿಂತಿದ್ದೀವಿ ಅನ್ನೋ ಟೇಸ್ಟ್ ಅನಿಸುತ್ತೆ ನಮಗೆ. ಈ ಥರ ಲಟ್ಟಿಸ್ಕೊಂಡಿರೋ ಚಪಾತಿಗೆ ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಿರೋ ಅಂತಹ ತರಕಾರಿ ಪಲ್ಯನ ಹಾಕ್ತಾಯಿದ್ದೀನಿ. ಈ ಥರ ತರಕಾರಿ ಪಲ್ಯ ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಎಲ್ಲ ನಾವು ಕಡುಬು ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ, ಅದು ಒಬ್ಬೊಬ್ಬರು ಕೈಯಲ್ಲೇ ಮಡಿಸ್ತಾರೆ ಅದನ್ನ. ಆ ರೀತಿಲೇ ಈ ಥರ ಎಲ್ಲ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಈ ಥರ ಎಲ್ಲ ಇದು ಪರ್ಫೆಕ್ಟಾಗಿ ಬರ್ದಲ್ಲ ಇದ್ರೂ ಓಕೆ, ಒಂದು ರೇಂಜಿಗೆ ಚೆನ್ನಾಗಿದೆ ಅಲ್ಲ. ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮೋಮೋಸ್ನ ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರ್ಗೆ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ಟೀಮರ್ ಇಲ್ಲ, ಅದಕ್ಕೆ ಇಡ್ಲಿ ಪಾತ್ರೆಗೆ ಹಾಕ್ತಾ ಇದ್ದೀನಿ ನಾನು. ಈ ಥರ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕಾಗತ್ತೆ. ಎಣ್ಣೆ ಸವರ್ಕೊಳ್ಳಿಲ್ಲ ಅಂತಂದರೆ ಆಮೇಲೆ ಅದು ಸ್ಟೀಮ್ ಆಗಬೇಕಾರೆ ಎಲ್ಲ ಕಚ್ಕೊಳ್ಳುತ್ತೆ ಕೆಳಗಡೆ. ಆಮೇಲೆ ನಮಗೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕಾಗಲ್ಲ. ಅದರಿಂದ ಫುಲ್ಲೆಲ್ಲ ಅಲ್ಲೇ ಅಂಟ್ಕೊಂಬಿಟ್ಟಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಸವರ್ಬಿಟ್ಟು ಆಮೇಲಿಂದ ಅದ್ರ ಮೇಲೆ ಇದನ್ನ ಇಡಬೇಕಾಗತ್ತೆ. ಈ ಥರ ಎಲ್ಲ ಇಟ್ಟಾದಮೇಲೆ
ನಾನು ಏನಕ್ಕೆ ಎಕ್ಸ್ಟ್ರಾಸ್ ಇಟ್ಟಿದ್ದೀನಿ ಅಂತಂದರೆ ಅಲ್ಲಿರೋ ಸ್ಪೇಸ್ಗಿಂತ ಜಾಸ್ತಿ ಮೊಮೋಸ್ ಇದೆ ಆ್ಯಕ್ಚುಲಿ ನನ್ನ ಹತ್ರ, ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ 2 ಟೈಮ್ಸ್ ಇಟ್ಕೋಬೋದು. ನಾನು ಒಂದೇ ಸಲ ಇಡೋಣ ಅಂತ ಹೇಳಿಬಿಟ್ಟು ಈ ಥರ ಹಾಕಿದ್ದೀನಿ. ಇವಾಗ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡಿ ಸಾಕು. ಅಷ್ಟರಲ್ಲೇ ಅದೆಲ್ಲ ನೀಟಾಗಿ ಬೆಂದಿರುತ್ತೆ, ಮೋಮೋಸ್ ತಯಾರಾಗಿರುತ್ತೆ. ಅಷ್ಟರಲ್ಲಿ ನಾವು ಇವಾಗ ಆವಾಗಲೇ ಕುಕ್ಕರ್ ಕೂಗಲಿ ಅಂತ ಇಟ್ಟಿದ್ವಲ್ಲ ಗ್ರೇಟ್ ಚಟ್ನಿಗೆ ಅಂತ ಹೇಳಿಬಿಟ್ಟು ಅದನ್ನು ಓಪನ್ ಮಾಡಿದ್ದೀನಿ. ಎಲ್ಲ ನೀಟಾಗಿ ಬೆಂದಿದೆ. ಇದನ್ನು ಕೈಯಲ್ಲೇ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೋದು, ಆದರೆ ಬೇಡ, ಮಿಕ್ಸಿಗೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನು ಇವಾಗ ಇದನ್ನೆಲ್ಲ ನೀಟಾಗಿ ಎಲ್ಲ ಗ್ರೈಂಡ್ ಮಾಡ್ಕೋಬೇಕು ನಾವು ಇವಾಗ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀಟಾಗಿ ಗ್ರೈಂಡ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ತುಂಬ ನೀಟಾಗಿ ಮೆತ್ತಗೂ ಅಲ್ದಲೆ ತೀರಾ ತರಿ ಅಲ್ದಲೆ ಈ ಥರ ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದು ಚಪಾತಿ, ಪರಾಟ, ರೊಟ್ಟಿ ಏನಕ್ಕಾದರೂ ನಂಚ್ಕೊಂಡು ತಿನ್ಬೋದು. ಎಕ್ಸ್ಪೆಷಲಿ ಇದನ್ನು ಮೋಮೋಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಇದು ಪಿಜ್ಜಾ ಮಾಡ್ತೀವಲ್ಲ ಅದಕ್ಕೂ ಸಹ ಯೂಸ್ ಮಾಡ್ಕೋಬೋದು. ಫೈನಲಿ ಇವಾಗ ಮೋಮೋಸ್ ತಯಾರಾಗಿದೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಈ ರೀತಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಟೇಸ್ಟಿಯಾಗಿ ಮೋಮೋಸ್ನ ನಾವು ತಯಾರು ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೆಲ್ಲ ಮೋಮೋಸ್ನ ಇಷ್ಟಪಡ್ತಾರೆ ಅವ್ರಿಗೆ ಶೇರ್ ಮಾಡಿ.